ಗೌರಿಬಿದನೂರು ತಾಲೂಕು ಕೇಬಲ್ ಟಿ ವಿ ಆಪರೇಟರ್ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ವಂದಿಸುತ್ತಾ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದ್ಯೋಗಿ ಕೇಬಲ್ ಮಿತ್ರರು ಮತ್ತು ಅವರ ಕುಟುಂಬದವರಿಗೆ ನನ್ನ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ 1ನೇ ವರ್ಷವನ್ನು ಯಶಸ್ವಿಯಾಗಿ ಮುಗಿಸಿ ಇವತ್ತು ನಮ್ಮನ್ನು ಎಲ್ಲ ಕರೆಸಿ ಈ ಒಂದು ಸಭೆಯನ್ನು ಏರ್ಪಡಿಸಿರೋದು ಭಾಳ ಸಂತೋಷವಾದ ವಿಷಯ. ಇದಕ್ಕೆ ಮುಂಚೆ 1-2 ನಿಮಿಷ ಮಾತಾಡ್ತೀನಿ. ನನ್ನ ಮತ್ತು ಗೌರಿಬಿದನೂರು ಕೇಬಲ್ ಆಪರೇಟರ್ಗಳ ಸಂಬಂಧ ಇಲ್ಲಿಗೆ 21 ವರ್ಷಗಳು. ನಾವು ಸಣ್ಣದಾಗಿ ಒಂದು MSO ಮಾಡಿಕೊಂಡು ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾಗ ಅವತ್ತಿನ ದಿನಕ್ಕೆ ಗೌರಿಬಿದನೂರಲ್ಲಿ ಸಣ್ಣ ಹೈಟೆಂಡ್ ನಡೆಸ್ಕೊಂಡು ಈ ಪೇ ಚಾನಲ್ ಅವಳಿಗೆ ತಡೀಲಾರದೆ ಸರ್ವಿಸ್ಗೆ ಅಂತ ಬಂದಾಗ ಮೊಟ್ಟ ಮೊದಲ ಬಾರಿಗೆ ನಾವು ಬೆಂಗಳೂರಿಂದ ಹೊರಗಡೆ ಬಂದಿದ್ದು ಗೌರಿಬಿದನೂರು ತಾಲೂಕಿಗೆ 2002-03ರಲ್ಲಿ ನಾವು ಸಿಗ್ನಲ್ನ ರೈಲ್ವೆ ಫೈಬರ್ ಮುಖಾಂತರ ತಂದು ಗೌರಿಬಿದನೂರಿಗೂ ಬೆಂಗಳೂರಿನಲ್ಲಿ ಸಿಗೋಂಥ ಸೌಲಭ್ಯನ ಕೊಡುವಂಥ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಸ್ನೇಹಿತರೆ, ಇಲ್ಲಿ ನಾವೆಲ್ಲ ಕೇಬಲ್ ಕುಟುಂಬದ ಸದಸ್ಯರು, ಕೇಬಲ್ನಿಂದ ಬೆಳೆದಂಥರು. ಸೊ ಇದನ್ನು 30 ವರ್ಷಗಳ ಮುಂದೆ ಪ್ರಾರಂಭವಾದಾಗ ಈ ಉದ್ಯೋಗಕ್ಕೆ ಒಂದು ರೂಪರೇಷೆ ಇಲ್ಲ, ಯಾರು ಗೈಡ್ಲೈನ್ಸು ಇಲ್ಲ. ಹಾಗೆ ಸ್ಟಾರ್ಟಾಗಿ ದೂರದರ್ಶನದಿಂದ ಶುರುವಾಗಿ 1-2 ಚಾನಲ್ನಿಂದ ಶುರು ಆದಾಗ ಅವರವರ ಹೊಟ್ಟೆಪಾಡಿಗೋ ಅಥವಾ ಇನ್ನೇನೋ ಒಂದು ಉದ್ದೇಶದಿಂದ ನಾನು ಏನಾದರೂ ಒಂದು ಮಾಡಬೇಕು ಅಂತ ಪ್ರಾರಂಭ ಮಾಡಿದಾಗ ಯಾವ ಗೈಡ್ಲೈನ್ಸ್ ಇಲ್ಲ, ಏನೂ ಇಲ್ಲ. ಅವರವ್ರದ್ದೇ ಆದ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಶುರು ಮಾಡಿ ಪ್ರತಿಯೊಂದು ಹಳ್ಳಿಯಿಂದನೂ ಕೇಬಲ್ ಟಿ ವಿ ಸರ್ವಿಸಸ್ನ ಸ್ಟಾರ್ಟ್ ಮಾಡಿದರು. ಕಾಲ ಬದಲಾದಂಗೆ, ತಂತ್ರಜ್ಞಾನ ಬದಲಾದಾಗೆ ಎಲ್ಲ ಬದಲಾವಣೆಗಳು ಆಗ್ತಾ ಬಂದಾಗ ಮೊದಲು ಗ್ರಾಮ ಮಟ್ಟ ಇತ್ತು, ದೆನ್ನು ಹೋಬಳಿ ಮಟ್ಟ ಆಯಿತು, ತಾಲೂಕು ಮಟ್ಟ ಆಯಿತು, ಜಿಲ್ಲಾ ಮಟ್ಟ ಆಯಿತು, ರಾಜ್ಯ ಮಟ್ಟಕ್ಕೂ ಆಯಿತು. ಈ ಬದಲಾವಣೆಗಳು ಶುರುವಾಗಿದ್ದು 2023-24ರಲ್ಲಿ. ಇವತ್ತು ಅನಿಸ್ಕೋಬೇಕು, ನಾವು ಅಮೋಘ್ ಅನ್ನೋ ಸಂಸ್ಥೆ 2003-04ರಲ್ಲಿ ಶುರು ಮಾಡಿ ಇಡೀ ಕರ್ನಾಟಕದಾದ್ಯಂತ ನಮ್ಮ ಕೇಬಲ್ ಆಪರೇಟರ್ ಉಳಿವಿಗಾಗಿ ಸಾಕಷ್ಟು ಪ್ರಯತ್ನ ಮಾಡ್ತು. ಅದರಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಅನ್ನೋದು ಭಾಳ ಸಂತೋಷದ ವಿಷಯ. ಪ್ರತಿ ಹಂತದಲ್ಲಿ ಏನೇ ಬದಲಾವಣೆ ಅದು ಎಲ್ಲ ಸಹಕರಿಸಿದ ನಮ್ಮ ಜೊತೆಗೆ ಗೌರಿಬಿದನೂರಿಂದ ಶುರುವಾಗಿದ್ದು ಇಡೀ ರಾಜ್ಯಾದ್ಯಂತ ನಮ್ಮನ್ನು ಆಹ್ವಾನಿಸಿ ಆ ಸೇವೆ ಮಾಡುವಂಥ ಭಾಗ್ಯ ನಮಗೆ ಕೊಟ್ಟು ನಿಮ್ಮಲ್ಲೇ ನಾವು ಒಬ್ಬರಾಗಿರೋದಕ್ಕೆ ನನಗೆ ತುಂಬ ಸಂತೋಷ ಇದೆ. ಸ್ನೇಹಿತರೆ, ಈ ಸಂಘ ಒಂದು ಗೌರಿಬಿದನೂರು ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ಅಂತ ಏನು ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಏನೇ ಒಂದು ಹೋಗ್ಬೇಕಂದ್ರೆ ಒಂದು ಸಂಸ್ಥೆ, ಒಂದು ಸಂಘ ಅನ್ನೋದು ಬೇಕಾಗುತ್ತೆ. ಸಂಘದ ಉದ್ದೇಶ ನಮಗೆ ಬೇಕಾಗಿ ಪಡೆಯೋದು ಮಾತ್ರ ಅಲ್ಲ. ಹಾಗಾಗಿ ಆ ಸಂಘದಿಂದ ಇನ್ಯಾರಿಗಾದರೂ ಸಹಾಯ ಮಾಡಲಿಕ್ಕಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾವಾಗಲೂ ನಮಗೋಸ್ಕರ, ನಮ್ಮ ಸಮಸ್ಯೆಗೋಸ್ಕರ ಸಂಘ ಕಟ್ಕೊಟ್ರೆ ಆ ಸಂಘದ ಉದ್ದೇಶಗಳು ಯಾವತ್ತೂ ಈಡೇರಲ್ಲ. ಆ ಸಂಘ ನಮ್ಮ ಸಮಸ್ಯೆಗಳನ್ನ ಸರಿ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಆ ಸಂಘದಿಂದ ಇನ್ನೊಂದಷ್ಟು ಜನಕ್ಕೆ ನೆರಳಾದರೆ, ಆಶ್ರಯ ಕೊಟ್ಟರೆ, ಸಹಾಯ ಮಾಡಿದರೆ ಆ ನಿಜವಾದ ಉದ್ದೇಶ ಈಡೇರಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ತಂತ್ರಜ್ಞಾನ ಬದಲಾಗಿದೆ. ನಾವೆಲ್ಲ ಅಂದ್ಕೊಂಡಿದ್ವಿ ಇನ್ನೇನಪ್ಪ ಕೇಬಲ್ ಟಿ ವಿ ಮುಗಿದೇ ಹೋಯ್ತಾ, ಹೀಗೆ ಹಾಗೆ ಅಂತ. ನಾನು ಆ ಮಾತನ್ನ ಯಾವತ್ತೂ ನಂಬೋದೇ ಇಲ್ಲ. ಸಣ್ಣ ಎಕ್ಸಾಂಪಲ್ಲು, ಕೇಬಲ್ ಟಿ ವಿ ಮುಚ್ಚೋಗುತ್ತೆ, ಇಂತೋಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ನಮ್ಮಲ್ಲೇ ಕೆಲವು ನ್ಯೂನತೆಗಳು ಇರ್ತವೆ. ಕಾರಣ ಏನಂದರೆ, ಪ್ರತಿಯೊಂದು ಬದಲಾವಣೆಗಳನ್ನ ಹಾಕ್ತಾನೆ ಇದೆ. ನಾವು ಬದಲಾವಣೆಗಳ ಜೊತೆ ಹೋಗಲೇಬೇಕು. ಬದಲಾವಣೆಗಳ ಜೊತೆ ಹೋಗಬೇಕಾದ್ರೆ ನಮ್ಮನ್ನು ಒಗ್ಗಟ್ಟಬೇಕು. ಒಂದು ಒಗ್ಗಟ್ಟು, ಒಂದು ಉದ್ದೇಶ ಇದ್ದಾಗ ಈ ಕೇಬಲ್ ಇಂಡಸ್ಟ್ರಿ ಏನೋ ಗೊತ್ತಿಲ್ಲದೆ ಕಟ್ಟಿ ಬೆಳೆಸಿದವ್ರಿಗೆ ಅದನ್ನು ನಡೆಸ್ಕೊಳ್ಳೋಕ್ಕಾಗಲ್ಲ, ಉಳಿಸ್ಕೊಳ್ಳೋಕ್ಕಾಗಿಲ್ಲ ಅಂತ ನಾವು ಕೈ ಚೆಲ್ಲಿದ್ರೆ ನಮ್ಗೆ ಉಳಿಸ್ಲಿಕ್ಕೆ ಇನ್ನು ಯಾರು ಬರ್ತಾರೆ? ಯಾರೂ ಬರೋದೇ ಇಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲವು ಮಾಹಿತಿ ಕೊರತೆಗಳಿದೆ. ಆ ಮಾಹಿತಿ ಕೊರತೆಗಳನ್ನ ನಾವು ಸರಿ ಮಾಡ್ಕೋಬೇಕು. ಈ ಉದ್ಯೋಗ ಮಾಡೋದು ನಮ್ಗೆ ಯಾರು ಹೇಳಿ ಕಳಿಸಿರಲಿಲ್ಲ. ನಾವೇ ಕಟ್ಕೊಂಡಿದ್ದು, ನಾವು ಉಳಿಸ್ಕೊಂಡು ನಾವು ಹೋರಾಟ ಮಾಡಬೇಕು, ನಾವೇ ಸಂಘಟನೆ ಮಾಡ್ಕೋಬೇಕು, ನಮ್ಮಲ್ಲಿ ವಿಚಾರ ವಿನಿಮಯನ ಮಾಡ್ಕೋಬೇಕು. ಆ ಸಭೆ ಸಮಾರಂಭಗಳು ನಾವು ಮಾಡೋದ್ರ ಮುಖಾಂತರ ಒಬ್ಬರೊಬ್ಬರು ಸೇರಿದಾಗ ಅವ್ರಿಗೆ ಗೊತ್ತಿರೋ ಅನುಭವಗಳು. ನಮ್ಮ ಪ್ಯಾಟ್ರಿಕ್ ರಾಜ್ ಅವರು ಸುಮಾರು ವರ್ಷಗಳಿಂದ ಕೇಬಲ್ ಆಪರೇಟರ್ ಪರವಾಗಿ ಹೋರಾಟ ಮಾಡ್ತಾನೇ ಇದ್ದಾರೆ. ಬರೀ ಪ್ರಾಬ್ಲಮ್ಗೋಸ್ಕರ ಯೂಸ್ ಮಾಡಿಕೊಂಡ್ರೆ ಪ್ರಯೋಜನ ಆಗಲ್ಲ. ಅವ್ರನ್ನ ಕರೆಸ್ಕೊಂಡು ಕೇಳಿಕೊಂಡು ಹೇಗೆ ಉಳಿಸ್ಕೋಬೋದು ಏನು ಅಂತ ವಿಷಯಗಳನ್ನ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಯಾಕಂದರೆ ಈ ಉದ್ಯಮ ನಡೆಯಲ್ಲ, ನಿಲ್ಲಲ್ಲ ಅನ್ನೋದಿದ್ರೆ ಲಾಸ್ಟ್ ಇಯರ್ 50,000 ಕೋಟಿಗೆ IPL ಹರಾಜಲ್ಲಿ ಚಾನಲ್ಸ್ನವ್ರು ತೊಗೊಳ್ತಾರೆ ಅಂದರೆ ಯಾವುದೋ ಒಂದು ರೀತಿ ಇದ್ರ ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗಿದೆಯಲ್ಲ.
ಪ್ರತಿಯೊಬ್ಬರಿಗೂ ಇವತ್ತು ನಾವು ಸಣ್ಣದಾಗಿ ಬೆಳೆಸಿದ್ದು ಇಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದು ಇದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ, ಯಾರು ಕ್ಯಾಲ್ಕುಲೇಟು ಮಾಡೋಕ್ಕಾಗಲ್ಲ. ಎಲ್ಲಿಂದ ಶುರುವಾಗುತ್ತೆ ಅಂದರೆ ಒಂದು ಪ್ರೋಗ್ರಾಮ್ ಶುರು ಮಾಡಿ ಟೆಲಿಕಾಸ್ಟ್ ಮಾಡೋ ತನಕ ಮಧ್ಯದಲ್ಲಿ ಬರೋ ಎಲ್ಲ ಪಾತ್ರಧಾರಿಗಳು ಎಲ್ಲರಿಗೂ ಜೀವನ ನಡೀತಾ ಇದೆ. ಸೊ ಇದು ಸೆಟಲೈಟು ಬಿಸ್ನೆಸ್ ಮಾಡೋರ್ಗೂ ನಡೀತಾ ಇದೆ, ಚಾನಲ್ ಮಾಡೋದು ನಡೀತಾ ಇದೆ, ಕೇಬಲ್ ಆಪ್ರೇಟರ್ಗೂ ನಡೀತಾ ಇದೆ, ಮೆಟೀರಿಯಲ್ ಮಾರೋರ ಜೀವನ ನಡೀತಾ ಇದೆ. ಇದೊಂದು ದೊಡ್ಡ ಸಾಗರ ಇದು. ಈ ಸಾಗರದ ಭಾಗದಲ್ಲಿ ನಾವು ಇದ್ಕೊಂಡು ಅನ್ಫಾರ್ಚುನೇಟ್ಲಿ ಇವತ್ತಿನ ದಿವಸದಲ್ಲಿ ನಾವು ಕೇಬಲ್ ಆಪ್ರೇಟರ್ಗಳ ಯಾಕೋ ನಾವು ಮನಸ್ಸು ಸೋತ್ಬಿಟ್ಟಿದ್ದೀವಿ. ನಮ್ಮ ಮನಸ್ಸು ಸೋಲು ನಾವು ಒಪ್ಕೋಬಾರ್ದು. ಅದಕ್ಕೆ ಕೆಲವು ಏನು ತಂತ್ರಜ್ಞಾನದ ಜೊತೆ ಹೋಗಿ ಯಾವ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇಲ್ಲ, ಪ್ರತಿಯೊಂದು ಬಿಸ್ನೆಸ್ಸಲ್ಲೂ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ನ ಫೇಸ್ ಮಾಡಿ ನಾವು ನಿಲ್ಲಬೇಕಾಗುತ್ತೆ. ಸೊ ನಾವು ಯಾವಾಗಲೂ ಬೇರೆಯವರಲ್ಲಿ ತಪ್ಪು ನೋಡ್ಕೋದು ಭಾಳ ಈಸಿ. ನಮ್ಮ ಆತ್ಮಾವಲೋಕನ ನಾವು ಮಾಡಿಕೊಂಡಾಗ ಮಾತ್ರ ಅದಕ್ಕೆ ಸೊಲ್ಯೂಷನ್ ಹುಡ್ಕೋಕ್ಕಾಗುತ್ತೆ. ವ್ಯಾಪಾರ ಅಂದಮೇಲೆ ಎರಡು ಕಡೆ ಆಗಬೇಕಾಗುತ್ತೆ. ವ್ಯಾಪಾರದಲ್ಲಿ ಕೊಟ್ಟು ತೊಗೊಳ್ಳೋದು, ಅದನ್ನು ಒಂದು ಬರೀ ದುಡ್ಡಿನ ವ್ಯವಹಾರ ಅಲ್ಲ, ಆ ಮುಂದಿನ ಬೆಳವಣಿಗೆಗಳು ಕೂಡ ಕೂತು ಚರ್ಚೆ ಮಾಡಿದಾಗ ಮಾತ್ರ ಇದು ಅವಕಾಶ ಆಗುತ್ತೆ. ಹಾಗಾಗಿ ನಮ್ಮ ಪ್ರಥಮ ನನ್ನ ಬೆಂಗಳೂರಿಂದ ಹೊರಗಡೆ ಬಂದು ಗೌರಿಬಿದನೂರು ತಾಲೂಕಿನ ಕೇಬಲ್ ಆಪ್ರೇಟರ್ಗಳು ಹೇಗಾಗಿದ್ದಾರೆ ಅಂದರೆ, ಅವರು ಏನೇ ಶುರು ಅದು ನಮ್ಮೂರಿಂದ ಶುರು ಆಗಬೇಕು ಅಂತಾರೆ. ಯಾವುದೇ ಒಂದು ಹೊಸದು ಬದಲಾವಣೆ ಆದರೂ ಸಹ ನಮ್ಮೂರಲ್ಲಿ ಬಂದು ಫಸ್ಟ್ ಮೀಟಿಂಗ್ ಮಾಡಿ ಅಂತ ಇಷ್ಟು ವಿಶ್ವಾಸ ತೋರಿಸಿರೋ ನಮ್ಮ ಕೇಬಲ್ ಆಪ್ರೇಟರ್ ಆದ ಗೌರಿಬಿದನೂರು ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಿಶೇಷ ಅಭಿನಂದನೆಗಳು. ಹಾಗಾಗಿ ನಾನು ಈ ಸಮಯದಲ್ಲಿ ಹೇಳೋದೇನೆಂದರೆ, ಖಂಡಿತ ಎಲ್ಲನೂ ಇಂಟರ್ನೆಟ್ ಮಾಡಿ, ಕೇಬಲ್ ಟಿ ವಿ ಮಾಡಿ, ಜೊತೆಗೆ OTT IPT ಯಾವುದು ಇವತ್ತಿನ ದಿವಸ ನಮ್ಮ ಹತ್ರ ಇದೆ ಅಂದರೆ, ನಾವೆಲ್ಲ ಒಂದು ಯಾವುದೋ ಒಂದು ಹೋಲ್ಸೇಲ್ ಶಾಪ್ಗೆ ಹೋದರೆ ಎಲ್ಲ ಸಿಗುತ್ತೆ ಅಂತ ಎಲ್ಲ ತೊಗೊಳ್ತೀವಿ. ನಮ್ಮಲ್ಲೂ ನಾವು ಅವೈಲಬಿಲಿಟಿ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕಂತ ಕೂತ್ಕೊಂಡು ಡಿಸ್ಕಸ್ ಮಾಡೋದು. ಯಾವತ್ತೂ ಅಷ್ಟೇ ನಾವು ನಮ್ಮಲ್ಲಿ ನಾವು ಚಿತ್ರ ಆಗೋದ್ರೆ ನಮ್ಮನ್ನು ಹಿಡಿದು ಸೇರಿಸಿ ಇನ್ನೊಂದು ನೀನು ಉದ್ಧಾರ ಆಗಪ್ಪ ಅಂತ ಯಾರು ಮಾಡೋಕ್ಕೆ ಬರೋಲ್ಲ. ಅಫ್ಕೋರ್ಸ್ ಜಿಯೋ ಇದೆ, ಏರ್ಟೆಲ್ ಇದೆ, ಪ್ರತಿಯೊಬ್ಬರು ಅವ್ರವ್ರ ವ್ಯಾಪಾರ ಮಾಡ್ತಿದ್ದಾರೆ. ಇದೆಲ್ಲ ಮೀರಿದರೂ ಕೂಡ ಇದೇನು ಸಣ್ಣದಾಗಿ ಹೇಳ್ಬೇಕಂದ್ರೆ, ಈಗ ಗೌರಿಬಿದನೂರು ಒಂದು 20,000 ಮನೆ ಇರ್ಬೋದಾ? 20,000 ಮನೆಯಲ್ಲಿ ನಿಮ್ಮ OTT ಅದು ಇದು ಅಂತ ಒಂದು 2,000 ಮನೆ ಇರಲ್ಲ. ಇನ್ನು 18,000 ಮನೆಯಲ್ಲಿ 8,000 ಕೇಬಲ್ ಇರುತ್ತೆ, 10,000 DTH ಇರುತ್ತೆ. ಆ 10,000 ನಮ್ಮಿಂದನೇ ಹೋಗಿರೋದು. ಅದನ್ನು ವಾಪಸ್ ತಡ್ಕೊಳ್ಳೋಕೆ ಹೆಂಗೆ ಪ್ರಯತ್ನ ಮಾಡಬೇಕಂತ ನಾವೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು. ಒಂದು ಕೇಬಲ್ ಆಪ್ರೇಟರ್ಗಳು ನೀವು ಒಂದು 10-15 ವರ್ಷ ಮುಂದೆ ಒಂದು ಕನೆಕ್ಷನ್ ಸಿಗುತ್ತೆ ಅಂದರೆ ಎಷ್ಟು ಕಷ್ಟಪಟ್ಟು ಹೋಗಿ ಮಾತಾಡಿ ತೊಗೊಂಡು ಬರೋದು ಎಲ್ಲ ಮಾಡ್ತೇವೆ. ಹೌದು, ಅಫ್ಕೋರ್ಸ್ ಇವತ್ತು ಬೇರೆ ಬೇರೆ ಚಾಲೆಂಜಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದ್ದೇ ಇದೆ, ಯಾವುದು ಆಗಲ್ಲ ಅಂತ ನಾವಾಗೇ ಕೈ ಚೆಲ್ಲಿದೆ. ಖಂಡಿತವಾಗಲೂ ಇನ್ನೇನಪ್ಪ ಈಗ ಆಯ್ತಲ್ಲ, ಒಂದು 100 ಕನೆಕ್ಷನ್ ಇರೋ ಆಪ್ರೇಟ್ರು ಇವತ್ತು 70-80 ಇನ್ನೂ ನಡೆಸ್ತಾ ಇದ್ದಾನೆ. ಒಂದು 40 ಬಂದರೆ ಇದೇನು ವರ್ಕೌಟ್ ಆಗಲ್ಲ ಅಂತ 40 ಹಂಗೆ ಬಿಟ್ಬಿಡ್ತಾನೆ. ಆ 70-80 ಇರೋದು 100-120 ಮಾಡಿದ್ರೆ ನಿಮಗೂ ಒಂದು ಸ್ಪಿರಿಟ್ ಬರುತ್ತೆ. ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನಾವೆಲ್ಲ ಮಾಡ್ಬೋದು. ಒಂದು 10,000-15,000 ಗಾರ್ಮೆಂಟ್ಸ್ಗೆಲ್ಲ ಹೆಣ್ಮಕ್ಳು ಸುಮಾರು ಜನ ಕೆಲಸಕ್ಕೆ ಹೋಗ್ತಾರೆ. 10-12,000, 13,000-15,000 ಕೊಟ್ಟರೆ ಜಾಸ್ತಿ. ನಾವೇ ಒಂದು ಹಳ್ಳಿಯಲ್ಲಿ ಕೂತ್ಕೊಂಡು 150 ಕನೆಕ್ಷನ್ ಮಾಡ್ಕೊಂಡು ₹100 ಉಳಿದ್ರು ₹15,000. ಅದಕ್ಕೆ ದಿನದಲ್ಲಿ 2 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಖಂಡಿತವಾಗ್ಲೂ ನಾವು ಕಸ್ಟಮರ್ನ ಯಾರನ್ನೂ ಬ್ಲೈಮ್ ಮಾಡೋಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ, ಆ ಕಸ್ಟಮರಿಂದನೇ ಇವತ್ತಿನ ದಿವಸ ನಾವೆಲ್ಲ ಈ ಪರಿಸ್ಥಿತಿಯಲ್ಲಿ ಇರೋದು. ಸೊ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ನಮ್ಮದೇ ಆದ ಕೆಲವು ಕಾರಣಗಳಿಂದ ಅವ್ರನ್ನ ಕಳ್ಕೊಂಡು DTH ಬಿಟ್ಟಿದ್ದೀವಿ. ಅದು ವಾಪಸ್ ತರಬೇಕಂದ್ರೆ ಹೋಗಬೇಕು, ಮಾತಾಡಬೇಕು, ಒಂದು ಸ್ವಲ್ಪ ನಮ್ಮ ಕಡೆಯಿಂದ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರನ್ನ ಒಳಗಡೆ ತರಬೇಕು. ಒಂದು ಸರಿ ತಂದು 20 ವರ್ಷ, 15 ವರ್ಷ, 30 ವರ್ಷದಿಂದ ನಾವು ಕೇಬಲ್ ಆಪ್ರೇಟರ್ ಆಗಿ ವಿಶ್ವಾಸ ಗಳಿಸಿರೋಂಥವ್ರು ನಮ್ಮ ಮಾತು ಕೇಳಲ್ಲ ಅನ್ನೋದು ಸುಳ್ಳು. ಇದ್ದೇ ಇರುತ್ತೆ. ಎಲ್ಲಾದ್ರೂ ಒಂದು 5-10% ನೆಗೆಟಿವ್ ಇರುತ್ತೆ. 100% ಎಲ್ಲ ಇರ್ತಾರೆ ಅಂತ ಹೇಳಿಕ್ಕೆ ಬರೋಲ್ಲ, ಒಂದು 10% ಇರುತ್ತೆ. ಸೊ ಹಾಗಾಗಿ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ನಾವು ಯಾರು ಏನು ಮುಗಿದೇ ಹೋಯಿತು, ನಮ್ಗೆ ಇನ್ನೇನು ಇಲ್ಲ, ಇದು ಕ್ಲೋಸ್ ಆಗೋಯ್ತು ಅನ್ನೋ ಭಾವನೆಯನ್ನು ಬಿಟ್ಟು ಹೇಗೆ ಇದನ್ನು ಉಳಿಸ್ಕೋಬೋದು, ಅದಕ್ಕೆ ಖಂಡಿತ ಇವತ್ತಿನ ದಿವಸ ಹೋಲ್ಸೇಲ್ ಮಾರ್ಕೆಟ್ ಥರ ನಮ್ಮಲ್ಲೆಲ್ಲ ಸರ್ವಿಸಸ್ಸು ಬೇಕೇ ಬೇಕು. ಅದು 5 ಜನ ಬರ್ತಾರೆ, 10 ಜನ ಬರ್ತಾರೆ. ಇವತ್ತು ಕೇಬಲ್ ಟಿ ವಿನೂ ಹಂಗೆ ಶುರುವಾಗಿದ್ದು, 1 ಕನೆಕ್ಷನ್ 2 ಕನೆಕ್ಷನ್ ಶುರುವಾಗಿ ಉತ್ತುಂಗ ಮಟ್ಟಕ್ಕೆ ಹೋಯಿತು. ದೆನ್ ಕಾಂಪಿಟೇಟ್ರ್ ಬಂದಾಗ ಹೋಗಿದೆ. ಅದೇ ಥರ ಕನೆಕ್ಷನ್ನು ಮನೆಗಳು ಜಾಸ್ತಿ ಆಗಿದೆ. ಅದರಲ್ಲಿ ಕಾಂಪಿಟೇಟ್ರಿಗೂ ಹೋಗುತ್ತೆ. ನಾವು ಲೋಕಲ್ಲಾಗಿ ಇದ್ಕೊಂಡು ಸ್ಥಳೀಯ ಒಳ್ಳೆ ಸರ್ವಿಸ್ ಕೊಡೋದ್ರ ಮುಖಾಂತರ ನಮ್ಮ ಎಲ್ಲ ಕಸ್ಟಮರ್ ಉಳಿಸ್ಕೋಬೋದು ಅನ್ನೋ ಆಶಾಭಾವನೆಯಿಂದ ನನ್ನ ಈ ಸಭೆ ಕರೆದು 2 ಮಾತುಗಳ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು.